ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ರಾತ್ರಿ ಸರ್ಕಾರದ ಜಾಗದಲ್ಲಿ ಮಹಾರಾಣೀಸ್ ಕಾಲೇಜಲ್ಲಿ ಒಂದು ಆಗಬಾರ್ದು ಕೆಲಸ ಆಗಿದೆ. ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡೋ ಟೈಮಲ್ಲಿ 14 ಜನ ಕೆಲಸ ಮಾಡ್ಕೊಂಡಿದ್ರು. ಅದರಲ್ಲಿ ಸದಾಮ್ ಅಂತ ಹೇಳ್ಬಿಟ್ಟು NR ಕ್ಷೇತ್ರದಲ್ಲಿರೋದು, ಇವಾಗ NR ಕ್ಷೇತ್ರ ಬಿಟ್ಟು ಹೌಸಾನಗರದಲ್ಲಿ ಇರೋರು ತನ್ವಿಸೆಟ್ ನಗರ ಅಂತ ಹೇಳ್ಬಿಟ್ಟು ಒಂದು ಕಾಲೋನಿ ಇದೆ. ಆ ಕಾಲೋನಿಯಲ್ಲಿ ಇದ್ದಾನೆ ಸದಾಮ್ ಅಂತ ಹೇಳ್ಬಿಟ್ಟು. ರಾತ್ರಿ ಬಿಲ್ಡಿಂಗ್ ಬೀಳೋ ಟೈಮಲ್ಲಿ ಎಲ್ಲರಿಗೂ ಆಚೆ ಕಳಿಸ್ಬಿಟ್ಟು ಪಾಪ ಅವ್ನು ಸಿಕ್ಕಾಕೊಂಡು ಅವ್ನು ಸಾವು ಆಗೈತು. ರಾತ್ರಿ 1:40ಕ್ಕೆ ಬಾಡಿನ ಆಚೆ ತೆಗೆದ್ರು. ತೆಗ್ಬಿಟ್ಮೇಲೆ ಇವಾಗ ಪೋಸ್ಟ್ ಮಾರ್ಟಮ್ ಮಾಡಬೇಕಾಯ್ತು. ಇಲ್ಲಿಗೆ ಬಂದಿದ್ದೀವಿ. ರಾತ್ರಿ ಹರೀಶ್ ಗೌಡರು, ತನ್ವಿಸೆಟ್ ಸಾಹೇಬರು ನಾನು 6 ಗಂಟೆಯಿಂದ 8:30 ಗಂಟೆ ಅಲ್ಲೇ ಇದ್ದರು ಕಾಲೇಜಲ್ಲಿ. ಅದಕ್ಕೆ ಅವ್ರಿಗೆ ಏನಾರ ಒಂದು ಪರಿಹಾರ ಬರಬೇಕು. ಆ ಲೆಕ್ಕದಲ್ಲಿ CM ಸಾಹೇಬ್ರ ಜೊತೆಲಿ ತನ್ವಿಸೆಟ್ ಸಾಹೇಬರು ಮಾತಾಡೋರೆ, ಹರೀಶ್ ಗೌಡರು ಮಾತಾಡೋರೆ. ಏನೋ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅವ್ರ ಫ್ಯಾಮ್ಲಿಗೆ 7 ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಡಿಸೈಡ್ ಮಾಡವ್ರೆ. ಅದರಲ್ಲಿ ಅವ್ರಿಗೆ ಏನು ಪರಿಹಾರ ಬರ್ತದೆ ಸರ್ಕಾರದಿಂದ ಅದು ಮಾಡಿಸ್ಕೊಡೋದು ಕೆಲಸ ತನ್ವಿಸೆಟ್ ಸಾಹೇಬ್ರದ್ದು. ಅವ್ರು ಒಪ್ಕೊಂಡವ್ರೆ, ಮಾಡಿಸ್ಕೊಡ್ತೀನಿ ಅಂತ. ನೋಡೋದು ದೇವರಿದ್ದಾರೆ, ಅವ್ರಿಗೆ ಏನೋ ಒಳ್ಳೇದಾಗುತ್ತೆ. ಯಾರಿಗೆ? ಆ ಮಕ್ಕಳಿಗೆ ಒಂದು 8 ವರ್ಷದ ಮಗು ಇದೆ, ಹೆಣ್ಮಗು. ಒಂದು 1.5 ವರ್ಷದ ಮಗು ಇದೆ. ಅವ್ರ ಪಾಪ ಹುಡುಗಿನೂ ಕಡಿಮೆ ವಯಸ್ಸೇ, ಅಷ್ಟೇನು ವಯಸ್ಸಾಗಿಲ್ಲ ಹುಡುಗಿಗೂ. ಏನು ಒಂದು 24-25 ವರ್ಷ ಇರ್ಬೋದು ಹುಡುಗಿಗೆ. ಆ ಥರ ಆಗಿದೆ. ಅದಕ್ಕೆ ಅವ್ರಿಗೆ ಏನು ಒಳ್ಳೇದು ಮಾಡಬೇಕು, ಸರ್ಕಾರದಿಂದ ಏನು ಸಹಕಾರ ಸಿಕ್ಕುತ್ತೆ ನೋಡ್ಬಿಟ್ಟು ರಿಕ್ವೆಸ್ಟ್ ಮಾಡಿ. ಈ ಥರ ಆಗಬಾರ್ದಿತ್ತು, ಆಗಿದೆ. ಅದು ಸರ್ಕಾರದ ಜಾಗದಲ್ಲಿ ಈ ಥರ ಆಗಿದೆ. ಅವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಇಲ್ಲ, ರಾತ್ರಿ ಎಲ್ಲ ಡಿಸೈಡ್ ಆಗಿದೆ. DC ಅವರು CM ಮಾತಾಡಿದ್ರು, ಮತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಅವರು ಮಾತಾಡಿದ್ರು, ಮತ್ತು ಕಾರ್ಪೊರೇಷನ್ ಪ್ರತಿಯೊಬ್ಬರು ಎಷ್ಟು ಅಫಿಷಿಯಲ್ಸ್ ಇದ್ರು ಅಲ್ಲಿ ಅವರೆಲ್ಲ CM ಸಾಹೇಬ್ರಿಗೆ ರಿಪೋರ್ಟ್ ಕೊಟ್ಬಿಟ್ಟು ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಸಮಾಧಾನ ಮಾಡ್ಬಿಟ್ಟು ಹೋದ್ರು. ಯಾವ ಡಿಪಾರ್ಟ್ಮೆಂಟ್ ಇರಲಿ, ಅಫಿಷಿಯಲ್ ಡಿಪಾರ್ಟ್ಮೆಂಟ್ ರಾತ್ರಿ ಏನು ಕೆಲಸ ಮಾಡೋರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳೋದು ಕಡಿಮೆನೇ. ನಾನು ಪಾಪ ರಾತ್ರಿ ಅಷ್ಟೊತ್ತು ಗಂಟೆನೂ ಅವ್ರು ನಿಂತ್ಕೊಂಡು ಊಟ ಇಲ್ಲ ಏನಿಲ್ಲ ಎಲ್ಲ ಇದ್ರು ಅಲ್ಲಿ, ಎಲ್ಲ ನಿಂತ್ಕೊಂಡು ಕೆಲಸ ಮಾಡಿದ್ರು. ತುಂಬ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ಅಂತ. ಹುಡುಗನಿಗೆ 28 ವರ್ಷ, 34 ಅಂತೆ, 34 ವರ್ಷ ಅವನಿಗೆ. ಅದೆಷ್ಟು ವಯಸ್ಸಾಗಿಲ್ಲ, ಅವನು ಹೆಂಗೆ ಇದ್ದಾನೆ ಪಾಪ ನೋಡೋಕ್ಕೆ. ಒಳ್ಳೆ ಆಕ್ಟಿವ್ ಇದ್ದ. 4 ಸತಿ ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಬರೋ ಶರ್ಟ್ ಎತ್ಕೊಬರಕ್ಕೆ ಹೋಗಿ ಆ ಥರ ಆಗಿರೋ ಸಮಸ್ಯೆ. ಶರ್ಟ್ ಎತ್ಕೊಂಡು ಬರೋ ಟೈಮಲ್ಲಿ ಬಿಲ್ಡಿಂಗ್ ಬಿದ್ದಿದೆ. ಅದು ಟೀ ಕುಡ್ಕೊಂಡು ಹೋಗೋದ ಮನೆಗೆ ಅಂತ ಹೇಳ್ಬಿಟ್ಟು ಶರ್ಟ್ ತಗೊಬರೋಕ್ಕೆ ಹೋಗಿರೋದು. ಶರ್ಟ್ ತಗೊಬರೋಕ್ಕೆ ಹೋಗೋ ಟೈಮಲ್ಲಿ ಈ ಥರ ಘಟನೆ ನಡ್ಬಿಟ್ಟಿದೆ. ನನ್ನ ಹೆಸರು ಸೈಯದ್ ಇಕ್ಬಾಲ್, ಲೆಜಿಸ್ಲೇಟಿವ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಾವು ಏನಿದು ನಿನ್ನೆ ಒಂದು ದುರಂತ ನಡೆದಿದೆ. ಇದು ನಾವು ತುಂಬ ದುಃಖದ ಸುದ್ದಿಯಾಗಿದೆ. ಒಂದು ಅಮಾಯಕ ಯುವಕ, 22 ವರ್ಷ, ಕೇವಲ 22 ವರ್ಷ. ಇವರಿಗೆ 2 ಪುಟಾಣಿ ಮಕ್ಕಳಿದ್ದಾರೆ. ಒಂದು 1.5 ವರ್ಷದ ಮಗು, ಇನ್ನೊಂದು 4 ವರ್ಷದ ಮಗು ಇದೆ. ತುಂಬ ದುಃಖನೀಯ ಇದು ಸುದ್ದಿಯಾಗಿದೆ. ಈ ಹೆರಿಟೇಜ್ ಬಿಲ್ಡಿಂಗ್ಸ್ ಡೆಮಾಲಿಷ್ ಮಾಡಿದಾಗ, ಇದು ಹೆಚ್ಚು ಕಮ್ಮಿ 100 ವರ್ಷದ ಹಳೆಯ ಬಿಲ್ಡಿಂಗ್ ಇದು ಡೆಮಾಲಿಷನ್ ಮಾಡಿದಾಗ ಇದಕ್ಕೆ ಸೂಕ್ತ ಕ್ರಮಗಳನ್ನ ತಗೋಬೇಕು, ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು. ಇಲ್ಲದಿದ್ದರೆ ಈ ಥರ ದುರಂತಗಳು ಮುಂದೆನೂ ಆಗುತ್ತೆ. ಇದನ್ನು ನಾವು ಖಂಡಿಸ್ತೇವೆ. ಇದು ನಮ್ಮ ಸರ್ಕಾರ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಇದ್ರ ಜೊತೆ ಯಾರ್ಯಾರಿದ್ದಾರೆ ಇವರೆಲ್ಲ ಇದಕ್ಕೆ ನೇರ ಹೊಣೆಯಾಗಿರ್ತಾರೆ. ಇವರು ಸೂಕ್ತ ಕ್ರಮಗಳು ತಗೊಂಡು ಪ್ರಿಕಾಷನರಿ ಮೆಜರ್ಸ್ ತಗೊಳ್ತಾ ಇದ್ದಾರೆ ಈ ದುರಂತ ಆಗ್ತಾ ಇರಲಿಲ್ಲ. ಇನ್ನು ಮುಂದೇನು ಯಾವುದೇ ಹೆರಿಟೇಜ್ ಬಿಲ್ಡಿಂಗ್ಸ್ ಡೆಮಾಲಿಷ್ ಮಾಡಿದಾಗಲೇ ಅಥವಾ ಹಳೆ ಬಿಲ್ಡಿಂಗ್ಸ್ ಡೆಮಾಲಿಷ್ ಮಾಡುವಾಗ ಸೂಕ್ತ ಕ್ರಮಗಳನ್ನ ತಗೊಂಡು ಪ್ರಿಕಾಷನರಿ ಮೆಜರ್ಸ್ ತಗೊಂಡು ಸೇಫ್ಟಿ ಮೆಜರ್ಸ್ ತಗೊಂಡು ಈ ಕಾರ್ಯಗಳನ್ನ ನಿರ್ವಹಿಸಬೇಕು. ಮತ್ತು ನಾವು ಈ ದುರಂತಕ್ಕೆ ನಮ್ಮ ಅಮಾಯಕ ಯುವಕನಿಗೆ ಸರ್ಕಾರದಿಂದ 25 ಲಕ್ಷ ಪರಿಹಾರ ಕೊಡಬೇಕಂತ ನಾವು ಆಗ್ರಹಿಸ್ತೇವೆ. ಮತ್ತು ನಿಮ್ಮ ಮಾಧ್ಯಮದ ವತಿಯಿಂದ ಯುವಕರಿಗೆ ಮತ್ತು ಈ ಲೇಬರರ್ಸ್ ಯಾರ್ಯಾರಿದ್ದಾರೆ ಕಾರ್ಮಿಕರು ಅವರಿಗೆ ಅಪೀಲ್ ಮಾಡ್ತೀವಿ. ಲೇಬರ್ ಕಾರ್ಡು ಮತ್ತು ಬೇರೆ ಗೌರ್ಮೆಂಟಿಂದ ಸುಮಾರು ಬೆನಿಫಿಟ್ಸ್ ಇದೆ, ಸ್ಕೀಮ್ಸ್ ಇದೆ. ಇಂಥ ದುರಂತಗಳು, ಅದು ಆಕ್ಸಿಡೆಂಟ್ಸ್ ಆಗಲಿ ಅಥವಾ ಮರಣ ಆಗಲಿ ಅಥವಾ ಅವರ ಜೀವನದಲ್ಲಿ ಅವರ ಮಕ್ಕಳ ಎಜುಕೇಷನ್ಗೆ, ಮದುವೆಗಳಿಗೆ, ಮನೆ ಕಟ್ಟಕ್ಕೆ, ಈ ಥರ ಸುಮಾರು ಗೌರ್ಮೆಂಟಿಂದ ಬೆನಿಫಿಟ್ಸು ಇದೆ. ಈ ಯುವಕನ ಹತ್ರ ಲೇಬರ್ ಕಾರ್ಡ್ ಇರಲಿಲ್ಲ, ಇರ್ತಾ ಇದ್ರೆ ಅದರಿಂದ ಅವನಿಗೆ ಪರಿಹಾರ ಸಿಗೋದು. ಸೊ ನಿಮ್ಮ ಮಾಧ್ಯಮದಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಮತ್ತು ಲೇಬರ್ಗೆ ಅಪೀಲ್ ಮಾಡ್ತೀನಿ, ತಾವು ಗೌರ್ಮೆಂಟಿಂದ ಕೊಡುವ ಎಲ್ಲ ಸ್ಕೀಮ್ಸ್ಗೆ ಮತ್ತು ಕಾರ್ಡ್ಗಳಿಗೆ ಅಪ್ಲೈ ಮಾಡಿ ತಕ್ಕ
ಡಾಕ್ಯುಮೆಂಟೇಷನ್ ಮಾಡಿಸ್ಕೊಳ್ಳಿ. ಅದರಿಂದ ಯಾವುದೇ ದುರ್ಘಟನೆ ಆದರೆ ನಿಮಗೆ ಅದರ ಪರಿಹಾರನೂ ಸಿಗುತ್ತೆ. ಮತ್ತೊಂದು ಸಲ ನಾನು ಸರ್ಕಾರಕ್ಕೆ ಆಗ್ರಹಿಸುತ್ತಾ ಇಂಥ ದುರಂತವನ್ನು ತಡೆಯಲು ಎಲ್ಲ ಸೂಕ್ತ ಕ್ರಮ ತಗೋಬೇಕು, ಸೇಫ್ಟಿ ಮೆಜರ್ಸ್ ತಗೋಬೇಕು. ಈಗ ದೇವರಾಜ ಮಾರ್ಕೆಟು ಡೆಮಾಲಿಷ್ ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಅದು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ದು ನಮ್ಮ ಮುಂದೆ ಒಂದು ದುರಂತ ನಡೆದಿರೋದು ತಮಗೆಲ್ಲ ಗೊತ್ತಿದೆ. 3 ಜನ ಅಮಾಯಕರು ಅದರಲ್ಲೂ ಸಾವನ್ನಪ್ಪಿದ್ರು. ಸೊ ಇದೆಲ್ಲ ನೋಡಿ ಮತ್ತೆ ಈ ಥರ ಆಗಿರೋದು ಖಂಡನೀಯ ಇದೆ. ಮುಂದೆ ಬರುವ ದಿನದಲ್ಲಿ ಇವರು ಸೂಕ್ತ ಕ್ರಮ ತಗೊಂಡು ಮಾಡಬೇಕಂತ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳ್ತೇನೆ. ರಫತ್ ಖಾನ್, SDPI ಜಿಲ್ಲಾಧ್ಯಕ್ಷ. ನನಗೆ 6 ಗಂಟೆಯಿಂದ ಗೊತ್ತಾಗಿದ್ದು, ಅದು ಮುಂಚೆ 4 ಗಂಟೆ ಅವನಿಗೆ ಬಿದ್ದಿದ್ದಂತೆ ಗೋಡೆ, ನನಗೆ ಗೊತ್ತಿಲ್ಲ. 4 ಗಂಟೆಗೆ ಗೊತ್ತಾಗಿ ನಾನು ಬಂದೆ. ನಾನು ಬಾಡಿ ತೆಗ್ದಿದ್ದು ನೋಡಿಲ್ಲ, ಮನೆಗೆ ಕಳಿಸ್ಬಿಟ್ರು. ನನ್ನ ಮಗಳು ತುಂಬಾ ಸೀರಿಯಸ್ ಆಗಿಬಿಟ್ಲು, ಮನೆಗೆ ಬಂದುಬಿಟ್ಟೆ. ಬೆಳಗ್ಗೆ ಇಲ್ಲ ಐತೆ ಅಂತ ನನಗೆ ಗೊತ್ತಾಯ್ತು. 2 ಮಕ್ಕಳೈತಿ, 2 ಹೆಣ್ಮಕ್ಳು, ಒಂದು 8 ವರ್ಷದ 1 ವರ್ಷದ 2 ಮಕ್ಕಳೈತೆ ಅವನಿಗೆ. ನನ್ನ ಮಗಳಿಗೆ ಏನೂ ಇಲ್ಲ, ಬಾಡಿಗೆ ಮನೆಗಿರೋದು. ಅವಳಿಗೊಂದು ಮನೆ ಬೇಕು, ಅವಳಿಗೆ ಏನಾದ್ರು ಕೆಲಸ ಕೊಟ್ಟು ದಯವಿಟ್ಟು ಅಷ್ಟೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅಷ್ಟೇ ನಾನು ಹೇಳೋದು, ಇನ್ನೇನೇ ಹೇಳೋಕ್ಕಾಗಲ್ಲ. ನನಗಂತೂ ಯಾರೂ ಇಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.